ಬ್ರಿಟನ್ ಹಾಗೂ ಸೌತ್ ಆಫ್ರಿಕಾದಲ್ಲಿ ಹನಿಮೂನ್ ಮರ್ಡರ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಯಾಕಂದ್ರೆ ಇದೇ ಹೆಸರು ಮೀಡಿಯಾದಲ್ಲಿ ಒಂದಲ್ಲ ಎರಡಲ್ಲ ಅಂತ ಸತತ 4 ವರ್ಷಗಳ ಕಾಲ ಹಲ್ಚಲ್ನ ಸೃಷ್ಟಿಸಿತ್ತು. ಇದೇ ಸೆನ್ಸೇಷನಲ್ ಸ್ಟೋರಿ ಬ್ರಿಟನ್ ಹಾಗೂ ಸೌತ್ ಆಫ್ರಿಕಾ ನಡುವೆ ಸಣ್ಣ ವಿವಾದವನ್ನು ಸೃಷ್ಟಿಸಿತ್ತು. ಯಾಕಂದ್ರೆ ಈ ಕೇಸ್ನಲ್ಲಿ ಕೊಲೆಯಾದವಳು ಸ್ವೀಡನ್ಗೆ ಸೇರಿದ್ರೆ ಕೊಲೆ ಮಾಡಿದವನು ಬ್ರಿಟಿಷ್ ಪ್ರಜೆಯಾಗಿದ್ದ. ಆದ್ರೆ ಈ ಇಬ್ಬರ ಕುಟುಂಬಗಳ ಮೂಲ ಮುಂಬೈನಲ್ಲಿ ನೆಲೆಸಿತ್ತು. ಇದೇ ಕಾರಣಕ್ಕೆ ಈ ಕೇಸ್ ಹಾಲಿವುಡ್ ಸಿನಿಮಾ ಮೀರಿಸೋ ರೇಂಜ್ಗೆ ಟ್ವಿಸ್ಟ್ ಗಳನ್ನ ಪಡ್ಕೊಂಡಿತ್ತು. ಸ್ವೀಡನ್ ಮೂಲದ ಇವಳ ಹೆಸರು ಹನ್ನಿ ಇಂಜೋಡಾ. ಲಂಡನ್ ನಲ್ಲಿ ಪ್ರಾಡಕ್ಟ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ಲು. ಇವಳ ಇಡೀ ಕುಟುಂಬ ಲಂಡನ್ ನಲ್ಲಿ ಸೆಟ್ಲ್ ಆಗಿತ್ತು. ಇವಳ ಫ್ರೆಂಡ್ ಮೂಲಕ ಬ್ರಿಟನ್ ನಲ್ಲಿ ಯುವ ಉದ್ಯಮಿಯಾಗಿದ್ದ ಶ್ರೀನ್ ದೇವ ಎಂಬತನ ಪರಿಚಯವಾಗಿತ್ತು. ಮೊದಲ ನೋಟದಲ್ಲಿ ಒಬ್ಬರಿಗೊಬ್ರು ತುಂಬಾ ಇಷ್ಟವಾಗಿದ್ರು. ಇಬ್ಬರ ಕುಟುಂಬಗಳು ಮುಂಬೈನಲ್ಲಿದ್ದ ಕಾರಣ ವಿದೇಶದಿಂದ ಬಂದು ಮುಂಬೈನ ಸ್ಟಾರ್ ಹೋಟೆಲ್ ನಲ್ಲಿ ಈ ಜೋಡಿ ಗ್ರ್ಯಾಂಡ್ ಆಗಿ ಮದುವೆಯಾಗಿತ್ತು. 3 ದಿನಗಳ ಕಾಲ ಇವರ ಮದುವೆ ಸಂಭ್ರಮ ನಡೆದಿತ್ತು. ಇಬ್ರು ದೊಡ್ಡವರ ಸಮ್ಮುಖದಲ್ಲಿ ಹಸೆಮಣೆ ಏರಿದ್ರು. ಮದುವೆ ಮುಗಿಸಿ ಫ್ಲೈಟ್ ಹತ್ತಿದವರು ಸೌತ್ ಆಫ್ರಿಕಾಗೆ ಹನಿಮೂನ್ಗೆ ಅಂತ ಹೋಗಿದ್ರು. ಕೇಪ್ ಟೌನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದ ಈ ಜೋಡಿ ಜೋಲಾ ಟ್ಯಾಂಡೋ ಎಂಬಾತನ ಟ್ಯಾಕ್ಸಿ ಹತ್ತಿದ್ರು. ಶ್ರೀನ್ ಹಾಗೂ ಹನ್ನಿ ಕುರುಗರ್ ನ್ಯಾಷನಲ್ ಪಾರ್ಕ್ಗೆ ಡ್ರಾಪ್ ಮಾಡುವಂತೆ ಟ್ಯಾಕ್ಸಿ ಡ್ರೈವರ್ಗೆ ಹೇಳಿದ್ರು. ರೆಸಾರ್ಟ್ ನಲ್ಲಿ 4 ದಿನ ಹನಿಮೂನ್ ಎಂಜಾಯ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ ಜೋಡಿ ಇಡೀ ದಿನ ಸಿಟಿ ರೌಂಡ್ಸ್ ಹಾಕಿ ರಾತ್ರಿ ಹೋಟೆಲ್ ನಲ್ಲಿ ಹನಿಮೂನ್ ಗಳಿಗೆಗಳನ್ನ ಎಂಜಾಯ್ ಮಾಡ್ತಿದ್ರು. ಮಾರನೇ ದಿನ ಬೆಳಗ್ಗೆ ಏರ್ಪೋರ್ಟ್ ನಲ್ಲಿ ಪರಿಚಯವಾದ ಕ್ಯಾಬ್ ಡ್ರೈವರ್ಗೆ ಕಾಲ್ ಮಾಡಿ ಕರೆಸಿಕೊಂಡಿದ್ರು. ತಮ್ಮನ್ನ ಕೇಪ್ ಗ್ರೇಸ್ ನ 5 ಸ್ಟಾರ್ ಹೋಟೆಲ್ಗೆ ಬಿಡುವಂತೆ ಆತನಿಗೆ ಹೇಳಿದ್ರು. ಬಳಿಕ ಅದೇ ಕ್ಯಾಬ್ ಡ್ರೈವರ್ಗೆ ಗೈಡ್ ಆಗಿ ಕೇಪ್ ಟೌನ್ ಸಿಟಿ ತೋರಿಸುವಂತೆ ಕೇಳ್ಕೊಂಡಿದ್ರು. ಇಡೀ ದಿನ ಸಿಟಿ ರೌಂಡ್ ಹಾಕಿಸಿದ್ದ ಚಾಲಕ ರಾತ್ರಿ ಆಗ್ತಿದ್ದಂತೆ ಭಯಾನಕ ಏರಿಯಾದ ಕಡೆ ಕ್ಯಾಬ್ ತಿರುಗಿಸಿದ್ದ. ಗೂಗುಲೇತು ಕೇಪ್ ಟೌನ್ ಅನ್ನೋ ಏರಿಯಾಗೆ ಹಗಲಿನಲ್ಲಿ ಹೋಗೋದಕ್ಕೇನೆ ಎಂತಹವರಾದ್ರೂ ಹೆದರ್ತಾರೆ. ಹೀಗಿದ್ದಾಗ ರಾತ್ರಿ ಟೈಮಲ್ಲಿ ಕ್ಯಾಬ್ ಡ್ರೈವರ್ ಅವರನ್ನ ಅತ್ತ ಕರ್ಕೊಂಡು ಹೋಗಿದ್ದ. ಆ ಏರಿಯಾಗೆ ಎಂಟ್ರಿ ಕೊಟ್ಟು ಸಿಗ್ನಲ್ ನಲ್ಲಿ ಕಾರು ನಿಲ್ಲಿಸಿದ್ದ. ಅಷ್ಟರಲ್ಲೇ ಗನ್ನು ಹಿಡಿದು ಬಂದ ಇಬ್ಬರು ಆಗಂತುಕರು ಗನ್ ತೋರಿಸಿ ಡ್ರೈವರ್ನ ಕೆಳಗೆ ಇಳಿಯುವಂತೆ ಬೆದರಿಕೆ ಹಾಕಿದ್ರು. ಕ್ಯಾಬ್ ಡ್ರೈವರ್ ಕೆಳಗೆ ಇಳಿಯುತ್ತಿದ್ದಂತೆ ಕಾರಿನಲ್ಲಿ ಹತ್ತಿ ಕೂತ್ಕೊಂಡ ಆ ಇಬ್ಬರು ಆಗಂತುಕರು ಕಾರನ್ನ ಹೈಜಾಕ್ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಸ್ವಲ್ಪ ದೂರ ಹೋಗ್ತಿದ್ದಂತೆ ಶ್ರೀನಿ ಹಾಗೂ ಹನ್ಸಿ ಹತ್ರ ಇದ್ದ ಒಡವೆ, ಹಣ, ಮೊಬೈಲ್, ಪರ್ಸ್ ಎಲ್ಲವನ್ನ ಕಿತ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಶ್ರೀನಿಗೆ ಗನ್ ತೋರಿಸಿ ನೀನು ಕಾರಿನಿಂದ ಕೆಳಗೆ ಇಳಿ ಅಂತ ಬೆದರಿಸಿದ್ರು. ಆದ್ರೆ ಶ್ರೀನಿ ಕೈ ಮುಗಿದು ತನ್ನ ಹೆಂಡತಿಯನ್ನ ಬಿಟ್ಬಿಡಿ ಅಂತ ಕೇಳ್ಕೊಂಡಿದ್ದ. ಆದ್ರೆ ಕಿರಾತಕರು ಈಗ ನೀನು ಇಳಿದು ಹೋಗು, ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಇವಳನ್ನ ಇಳಿಸ್ತೀವಿ ಅಂತ ಬೆದರಿಸಿದ್ರು. ಈ ವೇಳೆ ಹನ್ಸಿ ಹೆಲ್ಪ್ ಹೆಲ್ಪ್ ಅಂತ ಜೋರಾಗಿ ಕೂಕೊಳ್ತಿದ್ದಂತೆ ಶ್ರೀನಿನ ಕಾರಿಂದ ಕೆಳಗೆ ತಳ್ಳಿ ಹನ್ಸಿನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಇತ್ತ ಪತ್ನಿಯನ್ನ ಕಿಡ್ನಾಪ್ ಮಾಡ್ತಿದ್ದಂತೆ ಕಂಗೆಟ್ಟ ಶ್ರೀನಿ ದಾರಿಯಲ್ಲಿ ಸಿಕ್ಕ ಓರ್ವ ವ್ಯಕ್ತಿಗೆ ವಿಷಯವನ್ನ ತಿಳಿಸಿದ್ದ. ಹೆಲ್ಪ್ ಮಾಡುವಂತೆ ಕೇಳ್ಕೊಂಡಿದ್ದ. ಆತ ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸು ಅಂತ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಿ ಕೊಟ್ಟಿದ್ದ. ಫಾರಿನ್ ಟೂರಿಸ್ಟ್ ಕಿಡ್ನಾಪ್ ಆಗಿರೋ ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು 2 ಟೀಮ್ ಕಟ್ಕೊಂಡು ಅಖಾಡಕ್ಕೆ ಇಳಿದಿದ್ರು. ಒಂದೇ ಗಂಟೆಯಲ್ಲಿ ಹನ್ಸಿ ಮಿಸ್ಸಿಂಗ್ ಅಂತ ಪೊಲೀಸರು ಪೋಸ್ಟರ್ ಗಳನ್ನು ಹಾಕಿಸಿದ್ರು. ವಿಪರ್ಯಾಸ ಅಂದ್ರೆ ಮಾರನೇ ದಿನ ಕೇಪ್ ಟೌನ್ ಹೊರವಲಯದ ಒಂದು ನಿರ್ಜನ ಪ್ರದೇಶದಲ್ಲಿ ನಿಂತಿದ್ದ ಕಾರಿನಲ್ಲಿ ಹನ್ಸಿ ಶವವಾಗಿ ಪತ್ತೆಯಾಗಿದ್ಲು. ಇತ್ತ ಕ್ಯಾಬ್ ಡ್ರೈವರ್ ಟ್ಯಾಂಗೋ ಸಹ ನನ್ನ ಕಾರು ಕಳ್ಳತನವಾಗಿದೆ, ಇಬ್ಬರು ಖದೀಮರು ಗನ್ ತೋರಿಸಿ ನನ್ನ ಕಾರು ಎತ್ಕೊಂಡು ಹೋದ್ರು, ಈ ವೇಳೆ ಅದರಲ್ಲಿ ಇಬ್ರು ಫಾರಿನ್ ಟೂರಿಸ್ಟ್ ಗಳು ಇದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಕಾರನ್ನ ಪರಿಶೀಲನೆ ಮಾಡಿದಾಗ ಕಿರಾತಕರು ಹನ್ಸಿಗೆ ಚಿತ್ರಹಿಂಸೆ ಕೊಟ್ಟಿರೋದು ಗೊತ್ತಾಗಿತ್ತು. ಅವಳು ಹಾಕಿದ್ದ ಬಟ್ಟೆಯೆಲ್ಲ ಹರಿದು ತುಂಡಾಗಿತ್ತು. ಕೇವಲ ಒಂದೇ ಒಂದು ಬುಲೆಟ್ ಹನ್ಸಿಯ ಕೈ ಮೂಲಕ ಎದೆ ಹಾಗೂ ಕತ್ತನ್ನ ಸೀಳಿಕೊಂಡು ಹೊರಗೆ ಬಂದಿತ್ತು. ಆ ರಾಕ್ಷಸರಿಂದ ತಪ್ಪಿಸಿಕೊಳ್ಳೋ ಭರದಲ್ಲಿ ಬುಲೆಟ್ ತಾಗಿರಬೇಕು ಅಂತ ಪೊಲೀಸರು ಅನ್ಕೊಂಡಿದ್ರು. ಬಳಿಕ ಪೊಲೀಸರು ಶ್ರೀನಿನ ಕಾರ್ ಹತ್ರ ಕರ್ಕೊಂಡು ಬಂದಿದ್ರು. ಈ ವೇಳೆ ಮೊಬೈಲ್ ರಿಂಗ್, ಡೈಮಂಡ್ ನೆಕ್ಲೆಸ್ ಮಿಸ್ ಆಗಿದೆ ಅಂತ ಶ್ರೀನಿ ಪೊಲೀಸರ ಹತ್ರ ಹೇಳಿದ್ದ. ಅಲ್ಲದೆ ಹನ್ಸಿ ಹತ್ರ ಇದ್ದ ಬ್ಯಾಗ್ ಅಲ್ಲಿ ಕ್ಯಾಶ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಕೂಡ ಇತ್ತು ಅನ್ನೋ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದ. ಇತ್ತ ಪೊಲೀಸರು ನೀನು ಕ್ರಿಮಿನಲ್ ಗಳನ್ನ ನೋಡಿದ್ರೆ ಗುರುತು ಹಿಡಿತೀಯ ಅಂತ ಶ್ರೀನಿನ ಕೇಳಿದ್ರು. ಆದ್ರೆ ಅವರು ಮಂಕಿ ಕ್ಯಾಪ್ ಹಾಕೊಂಡಿದ್ರು. ರಾತ್ರಿ ಬೇರೆ ಆಗಿತ್ತು, ಮುಖ ಕಾಣಿಸ್ಲಿಲ್ಲ ಅಂತ ಆತ ಹೇಳಿದ್ದ. ಮತ್ತೊಂದು ಕಡೆ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನ ಜಾಲಾಡಿದ್ರು. ಇದೇ ವೇಳೆ ಎಂಟಿನ್ ಅನ್ನೋ ಸ್ಲಮ್ ನಿಂದ ಓರ್ವ ಇನ್ಫಾರ್ಮರ್ ಪೊಲೀಸರಿಗೆ ಹಂತಕರ ಬಗ್ಗೆ ಸುಳಿವು ಕೊಟ್ಟಿದ್ದ. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಜೋಲಿ ಅನ್ನೋನನ್ನ ಅರೆಸ್ಟ್ ಮಾಡಿದ್ರು. ಕಾರಿನಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ ಅವನದ್ದೇ ಅನ್ನೋದು ಗೊತ್ತಾಗಿತ್ತು. ಈ ಕಿರಾತಕ ಕೊಟ್ಟ ಮಾಹಿತಿ ಆಧರಿಸಿ ಪೊಲೀಸರು ಇವನ ಜೊತೆ ಇದ್ದ ಮತ್ತೊಬ್ಬ ಕ್ರಿಮಿಯಾದ ಕ್ಯಾಬೆ ಅನ್ನೋನನ್ನ ಅರೆಸ್ಟ್ ಮಾಡಿದ್ರು. ಪೊಲೀಸರ ವಿಚಾರಣೆ ವೇಳೆ ಇಬ್ಬರು ಆರೋಪಿಗಳು ನಮಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇತ್ತ ಹನಿಮೂನ್ ಮರ್ಡರ್ ಕೇಸ್ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಇದೇ ಬಿಸಿ ಬ್ರಿಟನ್ ಮೀಡಿಯಾಗೂ ತಾಕಿತ್ತು. ಮೃತಳ ಸಂಬಂಧಿಕರು ಹಾಗೂ ಕುಟುಂಬದವರನ್ನ ಇಂಟರ್ವ್ಯೂ ಮಾಡಿ ಬ್ರಿಟನ್ ಮೀಡಿಯಾಗಳು ಸಹ ಬೊಬ್ಬೆ ಹೊಡೆಯೋಕೆ ಶುರು ಮಾಡಿದ್ವು. ಇದರಿಂದ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ಹಂತಕರ ಬಾಯಿಂದ ನಿಜವನ್ನ ಬಾಯಿ ಬಿಡಿಸಿದ್ರು. ಹನ್ನಿ ಬಳಿ ಬ್ಯಾಗ್ ಕಿತ್ಕೊಳ್ಳೋಕೆ ಪ್ರಯತ್ನಿಸಿದ್ವಿ, ಆದ್ರೆ ಅವಳು ಬ್ಯಾಗ್ ಕೊಡ್ಲಿಲ್ಲ. ಅವಳ ಹತ್ರ ಬ್ಯಾಗ್ ಕಿತ್ಕೊಳ್ಳೋ
ತಪ್ಪಿಸಿಕೊಳ್ಳೋ ಪ್ರಯತ್ನದಲ್ಲಿ ಗನ್ ಮಿಸ್ಫೈರ್ ಆಯಿತು ಅಂತ ಹಂತಕರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಇಬ್ಬರು ಆರೋಪಿಗಳು ಕೋರ್ಟ್ನಲ್ಲಿ ಸತ್ಯವನ್ನು ಒಪ್ಪಿಕೊಂಡ ಕಾರಣ ಶಿಕ್ಷೆಯ ಪ್ರಮಾಣ ಇಳಿಸಿ 18 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಆದ್ರೆ ಆರೋಪಿಗಳ ಪರ ವಕೀಲ ಮಾತ್ರ ನಮ್ಮ ಕಕ್ಷಿದಾರರಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಆರೋಪವನ್ನ ಒಪ್ಪಿಕೊಳ್ಳುವಂತೆ ಮಾಡಿದ್ದಾರೆ. ನನ್ನ ಕಕ್ಷಿದಾರರು ಯಾವುದೇ ತಪ್ಪು ಮಾಡಿಲ್ಲ ಅಂತ ವಾದಿಸಿದ್ದ. ಅಲ್ಲದೆ ವಕೀಲರು ಕೊಟ್ಟ ಅದೊಂದು ಸ್ಟೇಟ್ಮೆಂಟ್ ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿತ್ತು. ಇದೊಂದೇ ಸ್ಟೇಟ್ಮೆಂಟ್ ನಿಂದ ಇಡೀ ಕೇಸ್ ಮತ್ತೆ ಮೊದಲಿಗೆ ಬಂದು ನಿಂತಿತ್ತು. ಇಲ್ಲಿಂದಲೇ ಕತೆಗೆ ಇನ್ನೊಂದು ಅಸಲಿ ಟ್ವಿಸ್ಟ್ ಕೂಡ ಸಿಕ್ಕಿತ್ತು. ಶ್ರೀನಿ ತನ್ನ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ 10,000 ರಾಂಡ್ಸ್ ಅನ್ನ ಕೊಟ್ಟಿದ್ದ ಅನ್ನೋ ಸ್ಫೋಟಕ ಮಾಹಿತಿಯನ್ನ ಕೋರ್ಟ್ನಲ್ಲಿ ಲಾಯರ್ ಹೇಳಿದ್ದ. ವಕೀಲರು ಹೀಗೆ ಸ್ಟೇಟ್ಮೆಂಟ್ ಕೊಡ್ತಿದ್ದಂತೆ ಸೌತ್ ಆಫ್ರಿಕಾ ಕ್ರೈಮ್ ಬ್ರಾಂಚ್ ಪೊಲೀಸರು ಪ್ರಕರಣವನ್ನ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಶ್ರೀನಿ ತನ್ನ ಪತ್ನಿಯ ಮೃತದೇಹವನ್ನ ಬ್ರಿಟನ್ಗೆ ತಂದು ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ದ. ಜೊತೆಗೆ ಹನ್ಸಿ ಪೋಷಕರು ಸಹ ನಮ್ಮ ಅಳಿಯ ತುಂಬಾ ಒಳ್ಳೆಯವನು, ಅವನು ಕೊಲೆ ಮಾಡಿಲ್ಲ ಅಂತ ಮೀಡಿಯಾಗಳಲ್ಲಿ ಹೇಳಿದ್ರು. ಇತ್ತ ಸೌತ್ ಆಫ್ರಿಕಾ ಮೀಡಿಯಾಗಳು ಅಂತಾರಾಷ್ಟ್ರೀಯ ಪ್ರೆಷರ್ ನಿಂದ ಪೊಲೀಸರು ಹಾದಿ ತಪ್ಪಿದ್ದಾರೆ, ಅಮಾಯಕರಿಗೆ ಟಾರ್ಚರ್ ಕೊಟ್ಟು ಕೊಲೆ ಕೇಸ್ನ ಒಪ್ಪಿಕೊಳ್ಳುವಂತೆ ಮಾಡಿದ್ದಾರೆ ಅಂತ ಪೊಲೀಸರನ್ನ ಬೆಂಡೆತ್ತಿದ್ರು. ಹೀಗಾಗಿ ಪೊಲೀಸರು ಮೃತ ಹನ್ಸಿಯ ಗಂಡ ಶ್ರೀನಿಯನ್ನ ವಿಚಾರಣೆಗೆ ಒಳಪಡಿಸಲು ಅನುಮತಿ ಕೊಡಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು. ಯಾಕಂದ್ರೆ ಹನ್ಸಿ ಮೊಬೈಲ್ ನಿಂದ ಗಂಡನಿಗೆ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ಗಳು ಬಂದಿದ್ವು. ಮದುವೆಯಾದ 10 ದಿನಕ್ಕೆ ಹನ್ಸಿ ಗಂಡನ ವಿರುದ್ಧ ರೋಷಾಗ್ನಿಯನ್ನ ಹೊರಹಾಕಿದ್ಲು. ನೀನು ನನ್ನ ಲೈಫ್ ನ ಹಾಳು ಮಾಡ್ಬಿಟ್ಟೆ, ನನ್ನ ಲೈಫ್ ನಿಂದ ನೀನು ಹೋಗ್ಬಿಡು ಅಂತ ಹನ್ಸಿ ಗಂಡನಿಗೆ ಮೆಸೇಜ್ ಮಾಡಿದ್ಲು. ಅದು ಯಾಕೆ ಅನ್ನೋದು ಗೊತ್ತಾಗಬೇಕು. ಹೀಗಾಗಿ ವಿಚಾರಣೆಗೆ ಅನುಮತಿ ನೀಡುವಂತೆ ಸೌತ್ ಆಫ್ರಿಕಾ ಪೊಲೀಸರು ಕೋರ್ಟ್ಗೆ ಮನವಿ ಮಾಡಿದ್ರು. ಯಾವಾಗ ಕೇಸ್ ರೀಓಪನ್ ಆಯ್ತೋ ಆಗ ಪೊಲೀಸರು ಮತ್ತಷ್ಟು ಸ್ಫೋಟಕ ಸಂಗತಿಗಳನ್ನ ಮೀಡಿಯಾ ಮುಂದೆ ಬಿಚ್ಚಿಟ್ಟಿದ್ರು. ಅಸಲಿಗೆ ಶ್ರೀನಿ ಒಬ್ಬ ಸಲಿಂಗಕಾಮಿ. ಇವನು ಹೆಣ್ಮಕ್ಕಳ ಜೊತೆ ಕಬಡ್ಡಿ ಆಡೋಕು ರೆಡಿ, ಗಂಡು ಮಕ್ಕಳ ಜೊತೆ ಕೋಲಾಟ ಆಡೋಕು ರೆಡಿ ಅನ್ನೋ ಟೈಪ್ ಆಗಿದ್ದ. ಸೆಕ್ಸ್ ಮಾಡೋಕೆ ಆಗದವನು ಆಕೆಯನ್ನ ಮದುವೆ ಮಾಡ್ಕೊಂಡಿದ್ದು ಯಾಕೆ? ತಾನು ಸಲಿಂಗಿಯಾದ್ರೂ ಈ ಮದುವೆ ಆಗೋದಕ್ಕೆ ಕಾರಣವೇನು ಅನ್ನೋ ಅನುಮಾನವನ್ನ ಪೊಲೀಸರು ಮೀಡಿಯಾಗೆ ಕೇಳಿದ್ರು. ಜೊತೆಗೆ ಬ್ರಿಟನ್ ಸರ್ಕಾರಕ್ಕೆ ಪತ್ರ ಬರೆದು ಶ್ರೀನಿನ ನಮಗೆ ಒಪ್ಪಿಸಬೇಕು, ಕೊಲೆ ಕೇಸ್ನಲ್ಲಿ ವಿಚಾರಣೆ ನಡೆಸಬೇಕು ಅಂತ ಎಲ್ಲಾ ಸಾಕ್ಷಿಗಳನ್ನು ಮುಂದಿಟ್ಟಿದ್ರು. ಆದ್ರೆ ಶ್ರೀನಿ ಪೋಷಕರು ನಮ್ಮ ಮಗ ಇದೇ ಹಿಂಸೆಗೆ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ, ಅವನ ಮನಸ್ಸು ಹಾಗೂ ಆರೋಗ್ಯ ಸರಿಯಿಲ್ಲ, ವಿಚಾರಣೆಗೆ ಹಾಜರಾಗೋದಕ್ಕೆ ಆಗಲ್ಲ ಅಂತ ಬ್ರಿಟನ್ ಕೋರ್ಟ್ ನಲ್ಲಿ ಪಿಟಿಷನ್ ಹಾಕಿದ್ರು. ಹೀಗೆ ಇದಕ್ಕೆ ಸತತ 4 ವರ್ಷಗಳ ಕಾಲ ವಿಚಾರಣೆ ನಡೆದ ಬಳಿಕ ಕೊನೆಗೆ ಬ್ರಿಟನ್ ಕೋರ್ಟ್ ಶ್ರೀನಿ ಆರೋಗ್ಯ ಚೇತರಿಸಿಕೊಳ್ತಿದ್ದಂತೆ ಅವನನ್ನ ಸೌತ್ ಆಫ್ರಿಕಾ ಸರ್ಕಾರಕ್ಕೆ ಒಪ್ಪಿಸಿದ್ರು. ಇಲ್ಲೇ ಕತೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿತ್ತು. ಶ್ರೀನಿ ಸೌತ್ ಆಫ್ರಿಕಾ ಪೊಲೀಸರ ಮುಂದೆ ನಾನು ಸಲಿಂಗಿಯಷ್ಟೇ ಅಲ್ಲ, ದ್ವಿಲಿಂಗಿ ಕೂಡ ಹೌದು ಅಂತ ನಿಜವನ್ನ ಒಪ್ಕೊಂಡಿದ್ದ. ನಾನು ಗಂಡಸರ ಜೊತೆನೂ ಸೆಕ್ಸ್ ಮಾಡ್ತೀನಿ, ಮಹಿಳೆಯರ ಜೊತೆನೂ ಎಂಜಾಯ್ ಮಾಡ್ತೀನಿ ಅಂತ ಹೇಳಿದ್ದ. ಆದರೆ ಕೊಲೆ ಕೇಸ್ಗೆ ಸರಿಯಾದ ಸಾಕ್ಷಿಗಳು ಇಲ್ಲದ ಕಾರಣ ಕೋರ್ಟ್ ಬೇಲ್ ಕೊಟ್ಟು ಶ್ರೀನಿಯನ್ನ ರಿಲೀಸ್ ಮಾಡಬೇಕಾಯ್ತು. ಇದಾದ ಬಳಿಕ ಶ್ರೀನಿ ಬ್ರಿಟನ್ನಲ್ಲಿ ತನ್ನ ಗೆಳೆಯನ ಜೊತೆ ಎಂಜಾಯ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಶೇರ್ ಮಾಡಿಕೊಂಡು ಓಡಾಡ್ತಿದ್ದ. ಹನ್ಸಿ ಪೋಷಕರು ಮಾತ್ರ ತಮ್ಮ ಅಳಿಯ ಕೊಲೆಗಾರ ಅಲ್ಲ ಅಂತ ಅಂದಿದ್ರು. ಆದರೆ ಅವನೊಬ್ಬ ಸಲಿಂಗಿ ಅನ್ನೋ ಸತ್ಯ ಮುಚ್ಚಿಟ್ಟು ಮದುವೆಯಾಗಿದ್ದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಈ ಪ್ರಕರಣದ ತನಿಖೆ ಇವತ್ತಿಗೂ ವಿಚಾರಣೆ ಹಂತದಲ್ಲೇ ಇದ್ದು, ಹನ್ಸಿ ಗಂಡನ ವಿರುದ್ಧ ಆಕ್ರೋಶದ ಮೆಸೇಜ್ ಮಾಡಿದ್ದು ಯಾಕೆ? ಸಲಿಂಗಿಯಾಗಿದ್ರು ಶ್ರೀನಿ ಸತ್ಯವನ್ನ ಮುಚ್ಚಿಟ್ಟು ಹನ್ಸಿಯನ್ನ ಮದುವೆಯಾಗಿದ್ದಾದ್ರೂ ಯಾಕೆ ಅನ್ನೋದು ಇವತ್ತಿಗೂ ನಿಗೂಢವಾಗೇ ಇದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.